ಯಾಕಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಇರುವುದು ಎಲ್ಲಾ ರಾಜಕಾರಣಿಗಳು ಅದಾವ, ಎಲ್ಲ ಅವರು ಅದಾವ, ಯಾರು ಹೊರಗಿನವ್ರು ಇಲ್ಲ, ಎಲ್ಲಾ ರಾಜಕಾರಣಿಗಳು ಅದಾವಪ್ಪ. ಹೀಗಾಗಿ ಇವತ್ತು ರೈತರನ್ನ ಸುಲಿಗೆ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಹೇಳಿದ್ದಲ್ಲ ಇದು, ಇವತ್ತು ನಮ್ಮ ಸಕ್ಕರೆ ಸಚಿವರು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಆಯಾ ಭಾಗದ ರಾಜಕಾರಣಿಗಳು ಅವರವರೇ ಎಂ.ಎಲ್.ಎಗಳೇ ಮಾತಾಡ್ತಾ ಇದ್ದಾರೆ. ಏನಂದ್ರೆ ಹೊಡೆದು ಹಿಂಗ್ ಮಾತಾಡಕತ್ತಾನಂತ ಅವರು ಮಾತಾಡ್ತಾರೆ. ಇವರು ಕಬ್ಬಿನ ಕಾಟ ಹೊಡಿತಾರ ಅಂತೇಳಿ ಎಲ್ಲರಿಗೂ ಗೊತ್ತು. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಗಮನವನ್ನ ಹರಿಸ್ತಾ ಇಲ್ಲ. ಸಚಿವರು ಹೇಳಿದ್ರು ಏನಪ್ಪಾ ಅಂದ್ರೆ, ಮೊನ್ನೆ ನನ್ನ ಸೋದರು ಹೇಳಿದ್ರು ಎಪಿಎಂಸಿ ಮುಖಾಂತರ ಏನು ಒಂದು ಕಾಟ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀವು ಮಾಡಿಸೋದು ಬೇಡ, ಗೌಡ್ರ ಇವ್ರು ಮಾಡಿಸೋದು ಬೇಡ. ಈಗಾಗಲೇ ನಾವು ಡಿಸೈಡ್ ಮಾಡಿದ್ವಿ. ನಾನು ಹೇಳಿದೆ, ನಾನು 25 ಲಕ್ಷ ಅಂತ ನಾ ಕೊಡ್ತೀನಿ, ಎಷ್ಟು 4 ದಿಕ್ಕದವ ಇಲ್ಲೇ ನಾವು ಏನಾಗ್ತೀವಪ್ಪ ಕಾಟ ಹಾಕ್ಬಿಡ್ತೀವಿ. ಈಗಾಗಲೇ ನಾವು ತೀರ್ಮಾನ ಮಾಡಿದೀವಿ, ನೀವು ಯಾರು ಬೇಡ ಇಲ್ಲೇ ಕಾಟ ಹಾಕ್ತೀವಿ, ಪ್ರತಿ ರೋಡ್ಗೆ ಕಾಟ ಹಾಕ್ತೀವಿ. ರೈತರ ಗಾಡಿಗಳು ಇರ್ತಾರಲ್ಲ ಇಲ್ಲೇ ಕಾಟ ಆಗಿ ಹೋಗಿ, ಇಲ್ಲೇ ಕಾಟ ಆಗಿ ಹೋಗಿ. ಈಗ ಆ ಕಡೆ ಬರುತ್ತೆ ಗೌಡ್ರು ಹಾಕ್ತಾರ, ಇಲ್ಲಿ ಎಲ್ಲ ಈಗಾಗಲೇ ಯಾರು ಬೇಡ, ಎಲ್ಲ ಈ ರೋಡ್ಗೆ ಆಗಲೇ ಮಾತಾಡಿದ, ಇಲ್ಲೊಬ್ರು ಜಾಗ ಕೂಡ ಕಡಿ ಅದಾರ, ಇಲ್ಲೊಂದು ಕಾಟ ಹಾಕ್ತಿವಿ, ಎಲ್ಲಾ ಕಡೆ ದಿಕ್ಕಿಗೆ ಒಂದೊಂದು ಕಾಟ ಹಾಕಿಬಿಡ್ತೀವಿ ನಾವು. ನೀವು ಯಾರು ಹಾಕದೇ ಬೇಡ, ಯಾಕಂದ್ರೆ ಕಾಟ ಮಗಂದು ಎಲ್ಲ ಒಂದೇ ಇರ್ತದೆ, ಎಲ್ಲ ಕಾಟ ಒಂದೇ ಇರ್ತದೆ. ಬೇರೆ ನಾವು ಚಲೋ ಡಿಜಿಟಲ್ ಕಾಟನ ಹಾಕ್ಸ್ತೀವಪ್ಪ ಎರಡು ಕಡೆ. ಅದ್ರ ಜೊತೆಗೆ ಈ ನಮ್ಮ ಬಹಳಷ್ಟು ಜನ ರೈತರು ಹೇಳಿದ್ರು ಏನಪ್ಪಾ ಅಂತಂದ್ರೆ, ಇಲ್ಲೇ ನಾಗನಗಲಿ ಫ್ಯಾಕ್ಟ್ರಿ ಎಟ್ರಿ 3200 ಕೊಟ್ಟರ, ಅವ್ರಿಗಿಂತ ಇವ್ರಿಗೆ ಬಾಲಾಜಿ ಅವ್ರ ಎಷ್ಟು ಇರ್ತದಪ್ಪ ಅಂದ್ರೆ 300 ರೂಪಾಯಿ ಕಮ್ಮಿ ಇರ್ತದೆ. ಯಾಕೆ ಅವ್ರು ಹೇಳ್ತಿದ್ರೆ, ಇಲ್ಲಿ ಮುದ್ದೆ ಬೆಳೆದಲ್ಲಿ ಏನ್ ಬೆಳೀತಿಲ್ಲ ಸುತ್ತಮುತ್ತ ಇಲ್ಲೇ ಕಬ್ಬು ಇದು ಈಲ್ಡ್ ಇರಲ್ಲ ಅಂತ ಹೇಳ್ತಾರ ಅವ್ರು, ರಿಕವರಿ ಬರಲ್ಲ ಅಂತ ಹೇಳ್ತಾರೆ. ನಾನ್ ಹೇಳ್ತಾ ಇದ್ದೇನೆ, ಇದು ಕಬ್ಬು ಎಲ್ಲಿ ತಂಬರ್ತಾರಪ್ಪ, ನೀವು ಬರೀ ಮುದ್ದೆ ಬೆಳೆದ ಇಲ್ಲಿ ಇಟ್ಟೆ ತೊಳಕತ್ತೀರ? ಇಲ್ಲ, ಎಲ್ಲಿ ದೇವರಿಪುರಿಯಿಂದ ಬರ್ತದೆ, ಈ ಕಡೆ ಶಾಪುರ ಸುರ್ಪುರ ಕಡೆಯಿಂದ ಬರ್ತದೆ, ಈ ಕಡೆ ಕುಷ್ಟಿ ಕಡೆಯಿಂದ ಬರ್ತದೆ. ಎಲ್ಲರೂ ಕಬ್ಬು ಮೊದಲು ಕಬ್ಬಿನ ಫ್ಯಾಕ್ಟರಿ ಏನ್ ಮಾಡ್ತಾರ, ದೂರ ಇದ್ದದ್ದು ಮೊದಲು ತೊಗೊಳ್ಕೋತಾರ, ದೂರಿಂದ ಮೊದಲು ತಗೋತಾರ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಇಲ್ಲಿ ಕಬ್ಬನ ಎಲ್ಲಿ ಹೊಂಟದ, ನಾನೇ ಇಲ್ಲಿ ಹೊಂಟದ, ಮತ್ತೆ ಅವ್ರದ್ದು ಯಾಕೆ ರಿಕವರಿ ಬರ್ತದ, ನಿಮ್ದು ಯಾಕೆ ಬರೋವಲ್ದು? ನೀವು ಇದನ್ನೆಲ್ಲ ರೈತರ ಗುತ್ತಿಗೆಯನ್ನ ಕೊಯ್ದನ್ನ ಬಿಡ್ರಿ, ಇಟ್ಟು ದಿನ ಕೊಯ್ದಿದ್ರಿ, ಇನ್ ಮುಂದೆ ಕೊಯ್ಯಕ್ ಹೋಗ್ಬಿಡ್ರಿ, ಬಿಟ್ಬಿಡ್ರಿ. ನಿಮ್ ರಿಕವರಿ ಬರಲ್ಲ ಅಂತ ಕೆಲಸ ಮಾಡೋಣಲ್ಲ. ಎಲ್ಲಾ ರೈತರ ಯಾರು 12-13 ತಿಂಗಳ ಕಬ್ಬದಲ್ಲ ಕಟ್ ಮಾಡ್ಕೊಂಡು ಹೋಗೋಣಂತ, ಬರ್ರಿ ಎಲ್ಲಾ ರೈತರು ಹೋಗೋಣಂತ. ಪ್ರೈವೇಟ್ ಲ್ಯಾಬ್ನೇ ಚೆಕ್ ಮಾಡಿಬಿಡಮಲ್ಲ, ಪ್ರೈವೇಟ್ ಲ್ಯಾಬ್ನೇ ಚೆಕ್ ಮಾಡಿಬಿಡ್ರಿ. ಈಗ ಅಲ್ಲಿ ಗಾಡಿಗಳು ರಗಡಿ ಅಂತ ಹಾಲು ಕಬ್ಬು ನಿಮ್ ಕೈ ಎಲ್ಲ ಚೆಕ್ ಮಾಡೋಣ. ನಾನ್ ಹೇಳ್ತಾ ಇದ್ದೇನೆ, ನಮ್ಮ ಕಬ್ಬು ಅತ್ಯಂತ ಫಲವತ್ತಾದ ಮಣ್ಣು ನಮ್ಮದು ಏನಪ್ಪಾ ಅಂದ್ರೆ ಹೈಯೆಸ್ಟ್ ಶುಗರ್ ಬರ್ತದೆ 100ಕ್ಕೆ ಎಷ್ಟು 1 ಟನ್ ಕಬ್ಬಿಗೆ 120 ರಿಂದ 125 ಕೆಜಿ ಶುಗರ್ ಬರ್ತದೆ. ನಮ್ದು ಹೈಯೆಸ್ಟ್, ನಮ್ಮ ಮಂಡ್ಯ ಮೈಸೂರ್ಗಿಂತ ನಮ್ದು ಹೈಯೆಸ್ಟ್ ಇದೆ. ನೀವ್ ಯಾಕೆ ಬರಲ್ಲ ಅಂತ ಹೇಳ್ತಾ ಇದೀರಿ? ಎಲ್ಲಾ ಫ್ಯಾಕ್ಟರಿಗಿಂತ ಈ ಫ್ಯಾಕ್ಟರಿ 300 ರೂಪಾಯಿ ಕಮ್ಮಿ ಇರ್ತದೆ. ಅಷ್ಟೇ ಅಲ್ಲ, ಮತ್ತೇನ್ ಮಾಡ್ತಾ ಇದಾರೆ, 100 ರೂಪಾಯಿ ಗೊಬ್ಬರ ಕೊಡ್ತೀನಿ ಅಂತ ಟನ್ಯಾಗ ಕಟ್ ಮಾಡ್ತಾರೆ. 100 ರೂಪಾಯಿ ಕಟ್ ಮಾಡ್ತೀರಿ, ಟನ್ನಿಗೆ 100 ರೂಪಾಯಿ ಕಟ್ ಮಾಡಿ ಮತ್ತೇನ್ ಮಾಡ್ತೀರಿ, ಯಾವ್ದೋ ಜೈ ಕಿಸಾನ್ ಅಲ್ಲೇ ಕೊಡ್ತಾರಲ್ಲ ಅದೇ ರೇಟಿಗೆ ಕೊಡ್ತೀವಿ ಅಂತ ಕೊಡ್ತಾರೆ. ಅದನ್ನ ಹೇಳ್ತೀನಿ, ಅದು ಗೊಬ್ಬರ ಡೂಪ್ಲಿಕೇಟ್ ಗೊಬ್ಬರ. ಅದ್ರ ಮದಾಗ ಹೊಲ ರೈತರು ಹಾಕಿದ್ರು ಅದು ಕರಗಲ್ಲಾಗ್ಯದ. ಯಾಕ್ರಿ ಇಷ್ಟೆಲ್ಲ ಯಾಕೆ ತಲಿ ಬೋಸ್ ಗಳಿಸಿ ಏನ್ ಮಾಡೋರು? ಒಂದಿನ ಅಲ್ಲೇ ಮಣ್ಣಾಗ ಹೋಗುದಲ್ಲ. ಯಾರು ರೈತರಿಗೆ ತಲೆ ಬೋಸ್ತಾರಲ್ಲ ಮುಂದೆ ಅವ್ರು ಯಾರಿಗೆ ಆರೋಗ್ಯನೂ ಚಲೋ ಇರಲ್ಲ. ಮತ್ತೆ ಹೇಳ್ತೀನಿ, ಆರೋಗ್ಯನೂ ಚಲೋ ಇರಲ್ಲ. ಅವ್ರು ಯಾರು ರೈತರಿಗೆ ಮೋಸ ಮಾಡ್ತಿರಲ್ಲ ನಿಮ್ಮ ಆರೋಗ್ಯ ಹೋಗೇ ಬಿಡ್ತದ 100%. ಅದಕ್ಕೆ ಬಿಡ್ರಿ, ಯಾಕಂದ್ರೆ ಗೊಬ್ಬರ ಬೇಡ, ಅದ್ರ ವಿರುದ್ಧ ನಮ್ಮ ಹೋರಾಟ. 100 ರೂಪಾಯಿ ಏನ್ ಸರ್ಕಾರ ಆದೇಶ ಐತೆನ, ಏನ್ 100 ರೂಪಾಯಿ ಮುರ್ಕೊಂಡಾಗ ಏನು ಗೊಬ್ಬರ ಕೊಡ್ಬೇಕಂತ ಇಲ್ಲ. ಆ ರೈತನ ಇಷ್ಟವ, ಅವ್ ಎಲ್ಲಿ ಚಲೋ ಸಿಗ್ತದ ಅಲ್ಲಿ ತಗೊಳ್ಳಿ. ಬೇಕಾದ್ರೆ ನಿಮ್ದೊಂದು ಗೊಬ್ಬರ ಅಂಗಡಿ ಇತ್ತಪ್ಪ, ಮುದ್ದೆ ಬೆಳೆದೊಂದು ಅಂಗಡಿ ಹಾಕಿ, ನಿಮ್ ಮುದ್ದೆ ಬೆಳೆದೊಂದು ಅಂಗಡಿ ಹಾಕ್ರಿ, ನಿಮ್ ಗೊಬ್ಬರ ಚಲೋ ಇತ್ತಂದ್ರೆ ಹೋಯ್ತಾರೆ. ಅದೇ ನ್ಯಾವ ಮಾಡ್ಕೊಂಡು ಇಲ್ಲಿ ರೈತರು ಕಬ್ಬು ಕಳಿಸಿದ್ರ ಬಾ ಅಂತ ಹೇಳಿ ಅದ್ರಾಗ 100 ರೂಪಾಯಿ ಕಟ್ ಮಾಡಿ ಕಂಪಲ್ಸರಿ ನಮ್ಗೆ ಗೊಬ್ಬರ ತಗೋಬೇಕು ಅಂತಂದ್ರೆ ಇದು ಆಗ್ಬಾರ್ದು. ಅದಕ್ಕೆ ನಮಗಾಗಲೇ ರೈತ ಸಂಘದವ್ರು ಕೊಂದ ಬಂದಿನ
ಬಂದ ಮಾತು ಹೇಳಿದ್ರೆ ನೀವು ರಾಜಕಾರಣಿಗಳು ಬಂದಿರಿ ಕುಂದ್ರಬೇಕು ಯಾತ್ ಹೋಗಂಗಿಲ್ಲ ಅಂತ ಹೇಳಿದ್ರಿ. ಇಲ್ಲ ಅಂದ್ರೆ ರೈಟ್ ನಡ್ರಿ ನೀವು ನಮ್ಮ ಪಾಲಿ ಸತ್ತಿರ ಅಂತ ಅದಕ್ಕೆ ನಾವಿರ್ತೀವಿ. ಅದ್ರ ಜೊತೆಗೆ ನಾನು ಈ ಭಾಗದ ಶಾಸಕರಿಗೆ ಹೇಳಕ್ ಬಯಸ್ತಾ ಇದ್ದೇನೆ, ನೀವು ರೈತರ ಆಶೀರ್ವಾದದಿಂದ ನೀವು ಶಾಸಕರಾಗಿದ್ದೀರಿ. ಇವತ್ತು ನೀವು ರೈತರ ಕಷ್ಟ ಕಾಲದಲ್ಲಿ ನೀವು ಇರ್ಲಿಲ್ಲ ಅಂತಂದ್ರೆ ಈ ತಾಲೂಕಿನ ಜನ ನಿಮ್ ತಗೊಂಡು ಏನ್ ಮಾಡ್ಬೇಕು? ನೀವೇನ ಅವ್ರ ಹೊಲ ಮನಿ ಏನು ಕೇಳಕತ್ತಿಲ್ಲಲ್ಲ. ನೀವು ಬರಬೇಕು, ರೈತರಿಗೆ ಬೆಂಬಲ ಕೊಡ್ಬೇಕು. ರೈತರಿಗೆ ಏನು ಇವತ್ತು ನಾಯಿನಾಗ್ಲಿ ನಾಳೆ ಏನು ಫಿಕ್ಸ್ ಆಗ್ತದಲ್ಲ, ನಿಮ್ಗೇನ್ ಬೇಡ ಅವ್ರು ಎಟ್ಟತ್ತಲ್ಲ ಅಷ್ಟೇ ಬಾಲಾಜಿ ಶುಗರ್ ಫ್ಯಾಕ್ಟರಿ ಕೊಡ್ಸಂಗ ನೀವು ರೈತರ ಜೊತೆಗೆ ಇದ್ದು ಹೋರಾಟ ಮಾಡಿ ಕೊಡಿಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ನಾ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತೀವಿ, ನಾವು ಎಸ್ ಪಾಟೀಲ್ರಿಗೂ ಕೇಳ್ತೀವಿ, ನೀವು ಬರೀ ಓಟ್ ಹಾಕೋಸಕ್ ಬರಬೇಡ್ರಿ. ಇವ್ ರೈತರ ಹೋರಾಟ ಅದ, ನೀವು ಇಲ್ಲಿ ಬಂದು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ದೊಡ್ಡವ್ರ ಜೊತೆಗೆ ಇರ್ಬೇಕು. ನೀವು ಇರ್ಬೇಕು ಕೇವಲ ಚುನಾವಣೆ ಬಂದಾಗ ಬರೋದಲ್ಲ. ಇವತ್ತೆಲ್ಲಾ ರೈತರ ಜೊತೆಗೆ ನೀವು ಇರ್ಬೇಕು. ಇದ್ದು ಇವತ್ತು ಸಮಾಜಕ್ಕೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಲಾಭ ಮಾಡ್ಕೋತಾ ಇದೆ.